ಫ್ರೆಂಡ್ಸ್ ನಮಸ್ತೆ. ಜಾನಕಮ್ಮ ನಮ್ಮ ದಕ್ಷಿಣ ಭಾರತದ ಲತಾ ಮಂಗೇಶ್ಕರ್, ನಮ್ಮ ಕನ್ನಡದ ಮನೆ ಮಗಳು, ಗಾನಕೋಗಿಲೆ, ಗಾನ ಸರಸ್ವತಿ, ಕೋಟ್ಯಾಂತರ ಮಕ್ಕಳಿಗೆ ಅಮ್ಮ ಆಗಿದ್ದವರು. ಸ್ಪೆಷಲಿ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಇಷ್ಟಪಟ್ಟು ಮೈಸೂರಲ್ಲೇ ಲೀನವಾದ ಮಹಾತಾಯಿ. ಸೊ ಜಾನಕಿ ಅಮ್ಮ ಅವರ ಮರಣದ ನಂತರ ಅವರ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಅಷ್ಟು ಕೋಟಿ ಆಸ್ತಿ ಇದ್ದರೂ ಸರಳವಾಗಿ ಬಾಳಿದಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವನೂ ಕೂಡ ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಯಾರೇ ಅವರ ಮನೆ ಬಾಗಿಲಿಗೆ ಬಂದರೂ, ಅಭಿಮಾನಿಗಳು ಯಾರೇ ಬಂದರೂ ಪ್ರೀತಿಯಿಂದ ಮಾತಾಡಿಸಿ ಅವರನ್ನು ಅಪ್ಪಿಕೊಂಡು ಆಶೀರ್ವಾದ ಮಾಡ್ತಿರೋಂಥ ಮಹಾ ವ್ಯಕ್ತಿ. ಇಂಥ ವ್ಯಕ್ತಿಯನ್ನು ಕಳ್ಕೊಂಡ್ವಿ ಅನ್ನೋ ದುಃಖ ಎಲ್ಲರಲ್ಲೂ ಇದೆ. ಮತ್ತು ಇಂಥ ವ್ಯಕ್ತಿ ಮುಂದಕ್ಕೆ ಹುಟ್ಟೋದಿಲ್ಲ ಅಂತಲೇ ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕಂದರೆ 48,000 ಹಾಡುಗಳನ್ನು ಹಾಡೋದು ಸುಲಭ ಅಲ್ಲ. ಹಾಗಾಗಿ ಆ 48,000 ಹಾಡು ಹಾಡಿದರೂ ಕೂಡ ಎಲ್ಲೂ ಕೂಡ ಜಾನಕಮ್ಮ ಒಂದು ದೊಡ್ಡ ಸ್ಥಿತಿಯನ್ನು ತೋರಿಸ್ಕೊಂಡಿಲ್ಲ. ನಾನು ಅಷ್ಟು ಹಾಡು ಹಾಡಿದ್ದೀನಿ, ಇಷ್ಟು ಹಾಡು ಹಾಡಿದ್ದೀನಿ ಅಂತ ಎಲ್ಲೂ ಕೂಡ ಹೇಳ್ಕೊತಾರಿಲ್ಲ. ಅವರ ಸರಳ ವ್ಯಕ್ತಿತ್ವ, ಅವರ ನಗುಮುಖ ಯಾವತ್ತಕ್ಕೂ ಕೂಡ ನಾವು ಮರೆಯೋಕ್ಕಾಗಲ್ಲ. ಇನ್ನೊಂದು ವಿಶೇಷವಾಗಿ ಮಾತಾಡಬೇಕು ಅಂದರೆ ಕರ್ನಾಟಕದ ಬಗ್ಗೆ, ಮೈಸೂರಿನ ಬಗ್ಗೆ ಇದ್ದ ಪ್ರೀತಿ, ಕನ್ನಡಿಗರ ಬಗ್ಗೆ ಇದ್ದ ಪ್ರೀತಿ, ಅದು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಸೊ ಜಾನಕಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದರು. ಅವರ ನಗುಮುಖ, ಅವರ ಹಾಡುಗಳು, ಅವರ ಸರಳ ವ್ಯಕ್ತಿತ್ವ ಎಲ್ಲವೂ ಕೂಡ ಸದಾಕಾಲ ನಮ್ಮ ಜೊತೆ ಇರುತ್ತೆ. ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅವರ ಹಾಡುಗಳು ಕೇಳ್ತಾ ಬರ್ತಾ ಇರುತ್ತೆ. ಅಮ್ಮ ಜಾನಕಿ ಅಮ್ಮ, ನೀವೆಲ್ಲರನ್ನೂ ಬಿಟ್ಟು ಹೋದ್ರಿ, ಆದರೆ ನಿಮ್ಮ ನಗುಮುಖ, ನಿಮ್ಮ ಹಾಡುಗಳು ಎಂದಿಗೂ ಜೀವಂತವಾಗಿರುತ್ತೆ. ಐ ಮಿಸ್ ಯು ಸೋ ಮಚ್ ಅಮ್ಮ. ಎಲ್ಲರೂ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊತಾರೆ. ಆದರೂ ಕೂಡ ಜೀವನ ಮುಂದಕ್ಕೆ ಹೋಗಬೇಕು. ಸದಾ ನಿಮ್ಮ ಹಾಡುಗಳ ಮೂಲಕ ಜೀವಂತವಾಗಿರೋ ನಿಮಗೆ ಕೋಟಿ ಕೋಟಿ ವಂದನೆಗಳು. 48,000 ಹಾಡುಗಳನ್ನು ಕೊಟ್ಟು ಹೋದಂಥ ನೀವು ಮತ್ತು ನಿಮಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.